ಏನೇ ಆದರೂ ದುಷ್ಟ ಶಿಕ್ಷಕನಾದ ಭಗವಂತನು ಎಂಥ ರಾಕ್ಷಸನಾದರೂ ಅವನನ್ನು ಸಂಹರಿಸದೆ ಬಿಡುವುದಿಲ್ಲ ಎಂಬುದು ಇದರಿಂದ ಖಚಿತವಾಗುತ್ತದೆ ಗುರುಗಳೇ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾವನೇ ದೈತ್ಯ ವರಬಲದಿಂದ ಬೀಗುತ್ತಾ ಜನರನ್ನು ಕಾಡುತ್ತಾ ಅಜೇಯನಾಗಿ ಅಮರನಾಗಿ ಬದುಕಲು ಸಾಧ್ಯವಿಲ್ಲ. ಯಾರು ಅಧರ್ಮ, ಅನೀತಿ, ಅನ್ಯಾಯಗಳನ್ನು ಮಾಡುತ್ತಾ ಅಟ್ಟಹಾಸದಿಂದ ಮೆರೆಯುತ್ತಾರೋ ಅಂತಹ ದುಷ್ಟರನ್ನು ಶ್ರೀಹರಿ ತನ್ನ ಮಹಿಮೆಯಿಂದ ನಿಗ್ರಹಿಸುತ್ತಾನೆ. ಅದರಂತೆ ಮುಂದೆ ಇನ್ನೊಂದು ರೀತಿಯಲ್ಲಿ ನಾರಾಯಣ ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಯನ್ನು ಪರಾಭವಗೊಳಿಸಿದ. ಗುರುದೇವ, ಬಲಿಚಕ್ರವರ್ತಿ ಶ್ರೀಮನ್ನಾರಾಯಣನಿಂದ ಪರಾಭವಗೊಳ್ಳಲು ಕಾರಣವೇನು? ಅಂದಹಾಗೆ ಬಲಿಚಕ್ರವರ್ತಿ ಹಿರಣ್ಯಕಶಿಪುವಿನ ವಂಶದವನೇ ಅಲ್ಲವೇ? ಅವನು ಹರಿದ್ವೇಷಿ ಆಗಿದ್ದನೇ? ಇಲ್ಲ, ಖಂಡಿತ ಇಲ್ಲ. ಬಲಿ ಹಿರಣ್ಯಕಶಿಪುವಿನ ಮರಿಮಗ. ಆದರೂ ಅವನು ವಿಷ್ಣು ದ್ವೇಷಿಯಾಗಿರಲಿಲ್ಲ. ಏಕೆಂದರೆ ಬಲಿಚಕ್ರವರ್ತಿಯ ತಾತನಾದ ಪ್ರಹ್ಲಾದ ಮಹಾಹರಿಭಕ್ತನಾಗಿದ್ದನೆಂಬುದು ನಿಮಗೂ ಗೊತ್ತಿದೆ. ಆ ಪ್ರಹ್ಲಾದನ ಮಗ ವೀರೋಚನ. ಆ ವೀರೋಚನನ ಮಗನೇ ಬಲಿಚಕ್ರವರ್ತಿ. ತನ್ನ ತಂದೆ ಮತ್ತು ತಾತನಲ್ಲಿದ್ದ ಸಾತ್ವಿಕ ಗುಣಗಳು, ಧರ್ಮ ಪ್ರೀತಿ ಬಲಿಚಕ್ರವರ್ತಿಯಲ್ಲೂ ಇದ್ದವು. ಹೀಗಿರಲು ರಾಕ್ಷಸರ ಗುರುವಾದ ಶುಕ್ರಾಚಾರ್ಯರು ದಿಗ್ವಿಜಯ ಸಾಧಿಸುವ ವಿಶ್ವಜಿತ್ ಎಂಬ ಒಂದು ಮಹಾಯಾಗವನ್ನು ಬಲಿಯಿಂದ ಮಾಡಿಸಿದರು. ಆ ಯಾಗದ ಫಲವಾಗಿ ಬಲಿ ಮಹಾಶಕ್ತಿವಂತನಾದ. ತ್ರಿಭುವನಗಳಲ್ಲಿ ಅವನನ್ನು ಎದುರಿಸಿ ಗೆಲ್ಲುವ ವೀರರೇ ಇಲ್ಲದಂತಾದರು. ಅಷ್ಟೊಂದು ಶಕ್ತಿ ಪರಾಕ್ರಮಗಳು ಬಂದ ಮೇಲೆ ಯಾರೇ ಆದರೂ ಎಲ್ಲರನ್ನು ಗೆದ್ದು ತನ್ನ ಅಂಕೆಯಲ್ಲಿಟ್ಟುಕೊಳ್ಳಬೇಕೆಂದು ಬಯಸುವುದು ಸಹಜ. ನಿನ್ನ ಮಾತು ನಿಜ, ಖಂಡಿತ. ಅಂಥ ಅಪೇಕ್ಷೆ ಬಲಿಯಲ್ಲೂ ಉಂಟಾಯಿತು. ಕೂಡಲೇ ಅವನು 3 ಲೋಕಗಳನ್ನು ಗೆಲ್ಲಬೇಕೆಂದು ಹೊರಟ. ಎಲ್ಲ ದಾನವರಂತೆ ಅವನಿಗೂ ದೇವರಾಜನಾದ ಇಂದ್ರನನ್ನು ಗೆದ್ದು ಸ್ವರ್ಗಾಧಿಪತಿಯಾಗುವ ಬಯಕೆ ಮೂಡಿತು. ಅಂದರೆ ಬಲಿಚಕ್ರವರ್ತಿ ಸ್ವರ್ಗವನ್ನು ಗೆಲ್ಲಲು ಮುಂದಾದನೆ? ಹೌದು. ಅಂತಹ ಬಯಕೆಯಿಂದ ಅವನು ಸ್ವರ್ಗದ ಮೇಲೆ ವಿಜಯ ಸಾಧಿಸಲು ಹೊರಟ. ನನ್ನ ಗುರುಗಳಾದ ಶುಕ್ರಾಚಾರ್ಯರು ನನ್ನಿಂದ ವಿಶ್ವಜಿತ್ ಯಾಗವನ್ನು ಮಾಡಿಸಿದ್ದಾರೆ. ಅದರ ಫಲದಿಂದ 3 ಲೋಕಗಳನ್ನು ಜಯಿಸಬಲ ಸಮರ್ಥನಾಗಿದ್ದೇನೆ. ಕೇವಲ ಅಶ್ವಗಳಿಂದ ಶೋಭಿಸುವ ಅಶ್ವಗಳು, ದಿವ್ಯ ಧನಸ್ಸು, ಅಕ್ಷಯ ಬತ್ತಳಿಕೆ, ಅಭೇದ್ಯ ಕವಚ ದೊರಕಿರುವಾಗ ಈ ಬಲಿ ಚಕ್ರವರ್ತಿಯನ್ನು 3 ಲೋಕಗಳಲ್ಲಿ ಯಾವನು ತಾನೇ ಜಯಿಸಬಲ್ಲ? ಅದಕ್ಕಾಗಿಯೇ ನಾನಿಂದು ದೇವಲೋಕಕ್ಕೆ ಬಂದಿದ್ದೇನೆ. ಇಂದ್ರನ ಅಮರಾವತಿಯ ಮೇಲೆ ಆಕ್ರಮಣ ಮಾಡಿ ಜಯಿಸಿ ಸ್ವರ್ಗಾಧಿಪತಿ ಎನಿಸಿಕೊಳ್ಳುತ್ತೇನೆ.
ಎಲ್ಲವೋ ದೇವಲೋಕದ ದೇವೇಂದ್ರ, ನಾನು ನಿನ್ನ ಲೋಕಕ್ಕೆ ಬಂದಿರುವೆ, ನಿನ್ನನ್ನು ಗೆಲ್ಲಲೆಂದೇ ಬಂದಿರುವೆ, ನಿನ್ನ ಸ್ವರ್ಗ ಸಿಂಹಾಸನವನ್ನು ಏರಲೆಂದೇ ಬಂದಿರುವೆ. ನಿನ್ನಲ್ಲಿ ಶೌರ್ಯವಿದ್ದರೆ, ಪರಾಕ್ರಮವಿದ್ದರೆ ನನ್ನೊಡನೆ ಬಂದು ಹೋರಾಡಿ ಗೆದ್ದು ನಿನ್ನ ಸ್ವರ್ಗಾಧಿಪತ್ಯವನ್ನು ಉಳಿಸಿಕೋ. ನಿನ್ನ ಶೌರ್ಯ ಪರಾಕ್ರಮಗಳೆಷ್ಟು, ನಿನ್ನ ವಜ್ರದ ಬಲವೆಷ್ಟು ಎಂಬುದನ್ನು ತಿಳಿಯಲು ನಾನು ಕಾಯುತ್ತಿದ್ದೇನೆ. ಬಂದು ನನ್ನೊಡನೆ ಹೋರಾಡು. ಬೇಕಾದರೆ ನಿನ್ನ ಸಮಸ್ತ ಬಲವನ್ನೇ ಕರೆದುಕೊಂಡು ಬಾ. ಶಿಷ್ಯರೇ, ಹೀಗೆ ಬಲಿಚಕ್ರವರ್ತಿ ಇಂದ್ರನ ಅಮರಾವತಿಯನ್ನು ಗೆಲ್ಲಲು ದೇವಲೋಕವನ್ನು ಪ್ರವೇಶ ಮಾಡಿದ. ಅದಕ್ಕೆ ಮೊದಲು ಗುರು ಶುಕ್ರಾಚಾರ್ಯ ಮತ್ತು ತಾತ ಪ್ರಹ್ಲಾದನ ಆಶೀರ್ವಾದ ಬೇಡಿದ. ಪ್ರಹ್ಲಾದ ಬಾಡದ ಹೂಮಾಲೆಯನ್ನು ನೀಡಿದ. ಗುರು ಶುಕ್ರಾಚಾರ್ಯ ಶಂಖವನ್ನು ಕೊಟ್ಟು ಹರಸಿದ. ಗುರುಗಳೇ, ಶುಕ್ರಾಚಾರ್ಯರಾಗಲಿ ಪ್ರಹ್ಲಾದನಾಗಲಿ ದೇವಲೋಕವನ್ನು ಗೆಲ್ಲುವೆನೆಂದು ಹೊರಟ ಬಲಿಯನ್ನ ಆಕ್ಷೇಪಿಸಲಿಲ್ಲವೇ? ಅದು ಹೇಗೆ ಸಾಧ್ಯ? ಶುಕ್ರಾಚಾರ್ಯರು ಬಲಿಯಿಂದ ವಿಶ್ವಜಿತ್ ಯಾಗವನ್ನು ಮಾಡಿಸಿದ್ದು ಅವನ ಗೆಲುವಿಗಾಗಿಯೇ ಅಲ್ಲವೇ? ಅಂದ ಮೇಲೆ ದಿಗ್ವಿಜಯಕ್ಕೆ ಹೊರಟ ಅವನಿಗೆ ಆಶೀರ್ವದಿಸದೆ ಇನ್ನೇನು ಮಾಡಲು ಸಾಧ್ಯ? ಬಲಿಚಕ್ರವರ್ತಿ ಹಿರಿಯರ ಆಶೀರ್ವಾದ ಪಡೆದು ಅಸ್ತ್ರಶಸ್ತ್ರ ಸಜ್ಜಿತನಾಗಿ ಮಹಾಬಲವಂತನಾಗಿ ಇಂದ್ರಪುರಿಯನ್ನು ಮುತ್ತಲು ಹೋದ. ಗುರುದೇವ, ದೇವೇಂದ್ರನಿಗೆ ತನ್ನ ಮೇಲೆ ಆಕ್ರಮಣ ಮಾಡಲು ಬಲಿಚಕ್ರವರ್ತಿ ಬರುತ್ತಿರುವ ವಿಷಯ ತಿಳಿಯಿತೆ? ತಿಳಿಯದೇ ಉಂಟೆ? ಬಲಿಚಕ್ರವರ್ತಿ ದೇವಲೋಕವನ್ನು ಗೆಲ್ಲಲು ಬರುತ್ತಿರುವ ವಿಷಯ ಅವನಿಗೆ ಖಂಡಿತ ತಿಳಿಯಿತು. ಬಲಿ ಸ್ವರ್ಗದ್ವಾರದಲ್ಲಿ ನಿಂತು ತನ್ನ ಶಂಖವನ್ನು ಊದುವುದರ ಮೂಲಕ ಯುದ್ಧಕ್ಕೆ ಆಹ್ವಾನ ನೀಡಿದ. ಆ ಶಂಖನಾದದಿಂದಲೇ ಬಲಿಯ ಬಲವೇನೆಂದು ತಿಳಿದು ಹೋಯಿತು. ಇಂದ್ರ ಭಯಗೊಂಡ. ಆ ಶಂಖನಾದದಿಂದಲೇ ಬಲಿಯ ಬಲವೇನೆಂದು ತಿಳಿದು ಹೋಯಿತು. ಇಂದ್ರ ಭಯಗೊಂಡ. ಇದೇನು? ಬಲಿಚಕ್ರವರ್ತಿ ಸ್ವರ್ಗದ್ವಾರದಲ್ಲಿ ನಿಂತು ನನಗೆ ಯುದ್ಧಾಹ್ವಾನ ನೀಡುತ್ತಿರುವನಲ್ಲ. ಧರ್ಮ ಬಾಹಿರರು, ಯುದ್ಧ ಲೋಲಕರು, ದೈವದ್ರೋಹಿಗಳು, ಕಾಮಾಂಧರು, ದುರಹಂಕಾರಿಗಳು, ಲೋಭಿಗಳಿಗೂ ಸಿಗದ ಸ್ವರ್ಗದ್ವಾರದಲ್ಲಿ ನಿಂತು ಇವನು ಶಂಖವನ್ನು ಊದುತ್ತಿರುವನಲ್ಲ. ಇವನು ತನ್ನ ಪುಣ್ಯದ ಪ್ರಭಾವದಿಂದ ಬಲವಂತನಾಗಿ ಮಹಾ ತೇಜಸ್ವಿಯಾಗಿ ಮೆರೆಯುತ್ತಿದ್ದಾನೆ. ಇವನನ್ನು ಗೆಲ್ಲುವುದು ಖಂಡಿತ ಸಾಧ್ಯವಿಲ್ಲ. ದೇವೇಂದ್ರನಂತೆ, ದೇವಲೋಕದ ಒಡೆಯನಂತೆ, ಸ್ವರ್ಗದ ಸಾಮ್ರಾಟನಂತೆ ನನ್ನ ಯುದ್ಧ ಆಹ್ವಾನದ ಶಂಖನಾದವನ್ನು ಕೇಳಿಯೇ ಥರ ಥರ ನಡುಗಿ ಈ ಸ್ವರ್ಗದಿಂದಲೇ ಪಲಾಯನಗೈದಿದ್ದಾನೆ. ಹೇಳಿ, ಪರಮ ಹೇಳಿ, ಇಂಥವನು ಈ ಸ್ವರ್ಗದ ಅಧಿಪತಿಯಾಗಲು ಯೋಗ್ಯನೇ? ಇದು ನನ್ನದು, ನಾನೇ ಸ್ವರ್ಗದ ಅಧಿಪತಿ. ಯುದ್ಧ ಮಾಡದೆ ಓಡಿ ಹೋದ ದೇವೇಂದ್ರನ ಬಳಿ ವಜ್ರಾಯುಧವಿದ್ದು ಏನು ಪ್ರಯೋಜನ? ದೇವರಾಜನಾದ ದೇವೇಂದ್ರನೇ ನನ್ನನ್ನು ಎದುರಿಸಿ ಗೆಲ್ಲಲಾರದೆ ಹೋದ ಅಂದ ಮೇಲೆ ನನಗಿನ್ನಾರೋ ಸಾಟಿ? ತ್ರಿಭುವನಗಳಲ್ಲಿ ನನ್ನನ್ನು ಎದುರಿಸಿ ಗೆಲ್ಲಬಲ್ಲವರಾರು, ನಿಲ್ಲಬಲ್ಲವರಾರು? ತ್ರಿಲೋಕಗಳಿಗೆಲ್ಲ ನಾನೇ ಒಡೆಯ. ಈ ಬಲಿಚಕ್ರವರ್ತಿಯೇ ಪ್ರಭು, ಈ ಬಲಿಚಕ್ರವರ್ತಿಯೇ ಪ್ರಭು.
ಶಿಷ್ಯರೇ, ಹೀಗೆ ದೇವೇಂದ್ರ ಬಲಿಚಕ್ರವರ್ತಿಯ ಶಕ್ತಿ ಏನೆಂದು ಅರಿತುಕೊಂಡೇ ಅವನೊಡನೆ ಯುದ್ಧ ಮಾಡಲು ಹಿಂಜರಿದ. ಅಂದರೆ ಅದರ ಅರ್ಥವೇನು ಗುರುದೇವ? ದೇವೇಂದ್ರ ಬಲಿಚಕ್ರವರ್ತಿಗೆ ಶರಣಾಗತನಾದನೆ? ಇಲ್ಲ ಇಲ್ಲ, ಹಾಗೆ ಸುಲಭವಾಗಿ ಶರಣಾಗತನಾಗುವುದು ತನ್ನ ಘನತೆಗೆ ಸೂಕ್ತವಲ್ಲವೆಂಬುದು ಅವನಿಗೆ ಗೊತ್ತಿತ್ತು. ಆದ್ದರಿಂದ ಅವನು ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಬಳಿಗೆ ಹೋಗಿ ಪರಿಸ್ಥಿತಿಯನ್ನು ವಿವರಿಸಿದ. ಗುರುದೇವ, ಗುರುದೇವ, ನನಗೆ ನೀವೇ ಮಾರ್ಗದರ್ಶನ ನೀಡಬೇಕು. ಸ್ವರ್ಗಾಧಿಪತ್ಯವನ್ನು ಉಳಿಸಿಕೊಳ್ಳಲು ನೀವೇ ನನಗೆ ಸಹಾಯ ಮಾಡಬೇಕು. ಬಲಿಚಕ್ರವರ್ತಿ ಸ್ವರ್ಗ ದ್ವಾರದಲ್ಲಿ ನಿಂತು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದಾನೆ. ದೇವೇಂದ್ರ, ಅದು ನನಗೆ ತಿಳಿದಿದೆ. ಬಲಿಚಕ್ರವರ್ತಿಯು ಮಹಾಬಲವಂತನಾಗಿ ಈ ಸ್ವರ್ಗಲೋಕವನ್ನು ತನ್ನ ವಶಪಡಿಸಿಕೊಳ್ಳಲು ಇಲ್ಲಿಗೆ ಬಂದಿದ್ದಾನೆ. ಅವನನ್ನು ಎದುರಿಸಿ ಯುದ್ಧ ಮಾಡುವ ಸಾಮರ್ಥ್ಯ ನಿನಗಿದೆಯೇ? ಇಲ್ಲ ಗುರುದೇವ, ಖಂಡಿತ ಇಲ್ಲ. ನಮ್ಮ ಪೂರ್ವದ ವೈರ್ಯ ಕುಲದ ಅವನ ಸಾಹಸವನ್ನು ನೋಡಿದರೆ ನನಗೆ ಭಯವಾಗುತ್ತಿದೆ. ಈ ತೇಜಸ್ಸು, ಶೌರ್ಯ ಇವನಿಗೆ ಹೇಗೆ ಬಂತು? ಇವನನ್ನು ಎದುರಿಸಲು ಸಾಧ್ಯವಿಲ್ಲ ಎನಿಸುತ್ತಿದೆ. ಲೋಕವನ್ನೇ ನುಂಗುವಂತೆ ಅತ್ಯುತ್ಸಾಹದಿಂದ ನಿಂತಿರುವ ಅವನನ್ನು ನಿವಾರಿಸುವುದು ಹೇಗೆ ಗುರುದೇವ? ದೇವೇಂದ್ರ, ಯಾಗದ ಫಲವಾಗಿ ಅವನು ಬಲವಂತನಾಗಿದ್ದಾನೆ. ಗುರು ಶುಕ್ರಾಚಾರ್ಯರ ಕೃಪೆಯಿಂದ ತೇಜಸ್ವಿಯಾಗಿದ್ದಾನೆ. ಅವನನ್ನು ಎದುರಿಸಿ ನಿಲ್ಲುವುದು ಅಸಾಧ್ಯವೇ ಸರಿ. ಅದು ಸಾಧ್ಯವಾಗುವುದಾದರೆ ಶ್ರೀಹರಿಯಿಂದ ಮಾತ್ರ. ಆದರೆ ಗುರುದೇವ, ಅವನೀಗಾಗಲೇ ಸ್ವರ್ಗಕ್ಕೆ ಬಂದು ಬಿಟ್ಟಿರುವನಲ್ಲ, ಏನು ಮಾಡುವುದು? ಈಗಲೇ ಶ್ರೀಹರಿಯ ಮೊರೆ ಹೋಗಿ ಅವನನ್ನು ಎದುರಿಸಲು ಸಾಧ್ಯವೇ? ತಕ್ಷಣಕ್ಕೆ ಸಾಧ್ಯವಿಲ್ಲ ದೇವೇಂದ್ರ. ಕಾಲ ಕೂಡಿ ಬರುವವರೆಗೂ ನೀವುಗಳು ಕಾಯಲೇಬೇಕು. ಶ್ರೀಹರಿ ಬಲಿಯನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ಕಾಲ ಬರುವವರೆಗೂ ದೇವತೆಗಳೆಲ್ಲರೂ ಅವನ ಕೈಗೆ ಸಿಗದಂತೆ ಮರೆಯಾಗಿರುವುದು ಕ್ಷೇಮ. ಅಂದರೆ ನಾವು ಸ್ವರ್ಗಲೋಕವನ್ನೇ ತ್ಯಜಿಸಿ ಹೋಗಬೇಕೆ? ಅನ್ಯ ಮಾರ್ಗವಿಲ್ಲ ದೇವೇಂದ್ರ. ಶ್ರೀಹರಿಯ ಕೃಪೆಯಾಗುವವರೆಗೂ ನೀವೆಲ್ಲ ಈ ಸ್ವರ್ಗಲೋಕವನ್ನು ಬಲಿಗೆ ಒಪ್ಪಿಸಿ ಮರೆಯಾಗಿರುವುದು ಕ್ಷೇಮ. ಇದೊಂದೇ ಮಾರ್ಗವೇ ಗುರುದೇವ? ಹೌದು, ಬೇರೆ ದಾರಿ ಇಲ್ಲ ದೇವೇಂದ್ರ. ಗುರುದೇವ, ಸುರಲೋಕದ ಅಧಿಪತ್ಯವನ್ನು ಮರಳಿ ಪಡೆಯುವುದು ಹೇಗೆ? ಯಾವಾಗ? ದೇವೇಂದ್ರ, ಯಾವ ಗುರು ಶುಕ್ರಾಚಾರ್ಯರ ಅನುಗ್ರಹದಿಂದ ಆ ಬಲಿಯು ಸುರಲೋಕದ ಅಧಿಪತ್ಯವನ್ನು ನಿನ್ನಿಂದ ಕಸಿದುಕೊಳ್ಳುತ್ತಾನೆಯೋ ಅದೇ ಗುರುವಿನ ಮಾತನ್ನು ನಿರ್ಲಕ್ಷಿಸುವುದರ ಮೂಲಕ ತಾನು ಗಳಿಸಿದ್ದನ್ನೆಲ್ಲ ಕಳೆದುಕೊಳ್ಳುವ ಕಾಲ ಬಂದೇ ಬರುತ್ತದೆ. ಅಲ್ಲಿಯವರೆಗೆ ನೀನು ಮತ್ತು ನಿನ್ನ ಪರಿವಾರ ಅವನ ಕೈಗೆ ಸಿಗದಂತೆ ಜನೋಲೋಕದಲ್ಲಿ ನೆಲೆಸಿ. ಅಪ್ಪಣೆ ಗುರುದೇವ. ನಿಮಗೆ ಮಂಗಳವಾದ. ಶಿಷ್ಯರೇ, ಬಲಿಚಕ್ರವರ್ತಿ ಸ್ವರ್ಗವನ್ನು ಆಕ್ರಮಿಸಿಬಿಟ್ಟ. ಪಾಪ ದೇವೇಂದ್ರ ಬಲಿಯ ಪ್ರತಾಪಕ್ಕೆ ಹೆದರಿ ಅವನಿಗೆ ಸ್ಪರ್ಧೆಯನ್ನು ನೀಡಲಾಗದೆ ಅನಾಯಾಸವಾಗಿ ಸ್ವರ್ಗಾಧಿಪತ್ಯವನ್ನು ಅವನಿಗೆ ಬಿಟ್ಟುಕೊಟ್ಟ. ತನ್ನ ಪರಿವಾರದೊಂದಿಗೆ ಜನೋಲೋಕದಲ್ಲಿ ಅಲೆದಾಡುತ್ತಿದ್ದ. ಮಕ್ಕಳ ಈ ದುರವಸ್ಥೆಯನ್ನು ಕಂಡು ದೇವತೆಗಳ ತಾಯಿಯಾದ ಅದಿತಿಗೆ ಅಪಾರ ದುಃಖ ಉಂಟಾಯಿತು. ಮಕ್ಕಳ ಕೈ ತಪ್ಪಿರುವ ಸ್ವರ್ಗಲೋಕ ಮತ್ತೆ ಅವರ ಕೈಗೆ ಸೇರಬೇಕೆಂದು ಅವಳು ಬಯಸಿದಳು. ಅವಳು ಮಹರ್ಷಿ ಕಾಶ್ಯಪರಲ್ಲಿಗೆ ಹೋಗಿ ಈ ವಿಷಯವನ್ನೆಲ್ಲ ಹೇಳಿದಳು. ಮಹರ್ಷಿ ಕಾಶ್ಯಪರು ಒಂದು ವೃತವನ್ನು ಹೇಳಿ ಆ ಮೂಲಕ ಶ್ರೀಹರಿಯ ಅನುಗ್ರಹವನ್ನು ಪಡೆಯುವಂತೆ ಸೂಚಿಸಿದರು. ಗುರುಗಳೇ, ಅದಿತಿ ಆ ವ್ರತವನ್ನು ಆಚರಿಸಿ ಶ್ರೀಹರಿಯ ಅನುಗ್ರಹವನ್ನು ಪಡೆದಳೆ. ಹೌದು, ಅದಿತಿಯ ಶ್ರದ್ಧಾ ಭಕ್ತಿಗಳಿಗೆ ಪ್ರಸನ್ನನಾದ ಶ್ರೀಹರಿ ಅವಳೆದುರು ಪ್ರತ್ಯಕ್ಷನಾದ. ಅದಿತಿ ಸ್ವರ್ಗಭ್ರಷ್ಟರಾಗಿರುವ ತನ್ನ ಮಕ್ಕಳ ದುರವಸ್ಥೆಯನ್ನು ದುಃಖದಿಂದ ಹೇಳಿಕೊಂಡಳು. ಅವರಿಗೆ ಮತ್ತೆ ಸ್ವರ್ಗ ಪ್ರಾಪ್ತಿಯಾಗುವಂತೆ ಮಾಡಬೇಕೆಂದು ಪ್ರಾರ್ಥಿಸಿದಳು. ಅದಕ್ಕೆ ಸಮ್ಮತಿಸಿ ಶ್ರೀಹರಿಯು ಅಭಯ ನೀಡಿದ. ಅಂದರೆ
ಅದಿತಿ ಮಾತೆಯ ಕೋರಿಕೆಯನ್ನು ಈಡೇರಿಸಲೆಂದೇ ಶ್ರೀಹರಿ ವಾಮನಾವತಾರವನ್ನು ತಾಳಿದನೆ. ಹೌದು, ಅದಿತಿಯ ಮಕ್ಕಳಾದ ದೇವತೆಗಳನ್ನು ಮತ್ತೆ ಸ್ವರ್ಗದಲ್ಲಿ ಪ್ರತಿಷ್ಠಾಪಿಸಬೇಕೆಂದೇ ಶ್ರೀಹರಿಯು ವಾಮನಾವತಾರ ತಾಳಿದ. ಅಂದರೆ ಶ್ರೀಹರಿಯು ವಾಮನನಾಗಿ ಅದಿತಿಯಲ್ಲಿ ಅವತರಿಸಿದ. ವಟು ರೂಪದಲ್ಲಿ ಅವಳೆದುರಿನಲ್ಲಿ ನಿಂತ. ಕಾಶ್ಯಪ ಮಹರ್ಷಿಗಳು ಅವನಿಗೆ ಜಾತಕರ್ಮಾದಿ ಸಂಸ್ಕಾರಗಳನ್ನು ನೆರವೇರಿಸಿದರು. ಉಪನಯನ ಸಿದ್ಧನಾದ ಆ ಬಾಲಕನಿಗೆ ಸ್ವತಃ ಸೂರ್ಯದೇವನೇ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿದ. ಬೃಹಸ್ಪತಿ ಉಪವೀತವನ್ನು ನೀಡಿದ. ಕಶ್ಯಪ ಮೇಖಲೆಯನ್ನು ಕೊಟ್ಟ. ಭೂದೇವಿ ಕೃಷ್ಣಾಜಿನವನ್ನು ನೀಡಿದಳು. ಸೋಮ ದಂಡವನ್ನು ಕೊಟ್ಟ. ಅದಿತಿ ಕೌಪೀನವನ್ನು ಕೊಟ್ಟಳು. ಭಾರತೀ ದೇವಿ ಛತ್ರವನ್ನು ನೀಡಿದಳು. ಬ್ರಹ್ಮ ಕಮಂಡಲವನ್ನು ಕೊಟ್ಟ. ಸಪ್ತರ್ಷಿಗಳು ಕುಶಗಳನ್ನು ಕೊಟ್ಟರು. ಸರಸ್ವತಿ ದೇವಿ ಅಕ್ಷರಮಾಲೆಯನ್ನು ನೀಡಿ ಸತ್ಕರಿಸಿದಳು. ಯಕ್ಷರಾಜ ಭಿಕ್ಷಾಪಾತ್ರೆಯನ್ನೇ ಕೊಟ್ಟ. ಸಾಕ್ಷಾತ್ ಅಂಬಿಕೆಯೇ ಭಿಕ್ಷೆ ನೀಡಿದಳು. ಗುರುಗಳೇ, ಇಲ್ಲಿಂದಲೇ ಶ್ರೀಹರಿಯು ವಾಮನ ರೂಪದ ವಟುವೇಷದಲ್ಲಿ ಬಲಿಚಕ್ರವರ್ತಿ ಬಳಿ ದಾನ ಬೇಡಲು ಹೊರಟನೆ. ಹೌದು, ವಟುವೇಷದಲ್ಲೇ ವಾಮನ ರೂಪಿ ಶ್ರೀಹರಿ ಬಲಿಚಕ್ರವರ್ತಿಯ ಬಳಿ ದಾನ ಬೇಡಲು ಬಂದ. ಎಂಥ ತೇಜಸ್ವಿಯಾದ ಬಾಲಕ! ಈ ವಾಮನ ರೂಪಿ ನನ್ನ ಕಣ್ಸೆಳೆಯುತ್ತಿದ್ದಾನೆ. ಇವನು ನನ್ನ ಬಳಿ ದಾನ ಕೇಳಿದರೆ ಅದು ನನ್ನ ಭಾಗ್ಯ. ಈ ಬಾಲಕನ ತೇಜಸ್ಸನ್ನು ನೋಡಿದರೆ ಇವನು ಸಾಮಾನ್ಯನಲ್ಲವೆನಿಸುತ್ತಿದೆ. ನಮ್ಮ ಚಕ್ರವರ್ತಿಗೆ ಕೇಡು ಮಾಡಲು ಬಂದಿರುವ ಮಾಯಾವಿ ಎಂಬ ಭಾವನೆ ಬರುತ್ತಿದೆ. ನಾನು ಚಕ್ರವರ್ತಿಯನ್ನು ಈಗಲೇ ಎಚ್ಚರಿಸಬೇಕು. ಬಲಿಚಕ್ರವರ್ತಿ, ಈ ಬಾಲಕ ಸಾಮಾನ್ಯನಲ್ಲ ಎನಿಸುತ್ತಿದೆ. ಏನೋ ದುರುದ್ದೇಶವಿರಬೇಕು. ಇವನು ಕೇಳುವ ದಾನವನ್ನು ನೀನು ಕೊಡಲು ಒಪ್ಪಬೇಡ. ಗುರುದೇವ, ಏನು ಹೇಳುತ್ತಿರುವಿರಿ? ನಾನು ದಾನ ಕೊಡಲೆಂದೇ ಇಲ್ಲಿದ್ದೇನೆ. ಎಲ್ಲ ಯಾಚಕರಿಗೂ ದಾನವನ್ನು ನೀಡುತ್ತಿರುವ ನಾನು ಈ ಪುಟ್ಟ ಬಾಲಕರಿಗೆ ದಾನ ಇಲ್ಲವೆನ್ನಬಹುದೇ? ಈ ಪುಟ್ಟ ಬ್ರಹ್ಮಚಾರಿ ನನ್ನ ಬಳಿ ಏನು ಮಹಾದಾನವನ್ನು ಬೇಡಬಲ್ಲ. ಚಕ್ರವರ್ತಿ, ನಿನ್ನ ಔದಾರ್ಯ ಬಹಳ ದೊಡ್ಡದು. ಆದರೆ ಈ ಬಾಲಕ ನಿಮ್ಮ ಬಳಿ ಸಾಮಾನ್ಯವಾದ ದಾನವನ್ನು ಕೇಳಲು ಬಂದಂತೆ ಕಾಣುತ್ತಿಲ್ಲ. ಗುರುದೇವ, ಇವನು ಸಾಮಾನ್ಯನೋ ಅಸಾಮಾನ್ಯನೋ? ಇವನು ಬೇಡುವ ದಾನ ಸಾಮಾನ್ಯವೋ ಅಸಾಮಾನ್ಯವೋ ಏನೇ ಆಗಲಿ, ಯಾರು ಏನೇ ಬೀಡಿದರೂ ನಾನು ಇಲ್ಲವೆನ್ನಲಾರೆ. ಇದು ನನ್ನ ಸಂಕಲ್ಪ. ಬಾ ಬಾಲಕ. ಚಕ್ರವರ್ತಿ, ನಿನಗೆ ಮಂಗಳವಾಗಲಿ. ನಾನು ಉದಾರಿಯಾದ ನಿನ್ನ ಬಳಿ ದಾನ ಬಿಡಲು ಬಂದಿದ್ದೇನೆ. ಬ್ರಹ್ಮಚಾರಿ, ಮಹಾ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿರುವ ನಿನಗೆ ನಾನು ದಾನ ನೀಡಲು ಕಾತರಗೊಂಡಿದ್ದೇನೆ. ಹೇಳು, ನಿನ್ನ ಅಪೇಕ್ಷೆ ಏನೆಂದು ಅದನ್ನು ಕ್ಷಣ ಮಾತ್ರದಲ್ಲೇ ಈಡೇರಿಸುತ್ತೇನೆ. ಬಹಳ ಸಂತೋಷ ಚಕ್ರವರ್ತಿ. ನನಗೆ ಹೆಚ್ಚಿಗೆ ಏನೂ ಬೇಡ. ನಾನು ನನ್ನ ಪಾದಗಳಿಂದ ಅಳೆಯುವಷ್ಟು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟರೆ ಸಾಕು. ಇದೇನು ಬಾಲಕ,
ಮಹಾದಾನಿಯಾದ ಈ ಬಲಿಚಕ್ರವರ್ತಿಯ ಬಳಿ ಬಂದು 3 ಹೆಜ್ಜೆ, ಕೇವಲ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಾರೆಯೇ? ಅಷ್ಟೈಶ್ವರ್ಯವನ್ನೇ ನೀಡಬಲ್ಲ ನನ್ನ ಬಳಿ ಈ ಅಲ್ಪ ಬೇಡಿಕೆಯೇ? ನನಗೆ ಅಷ್ಟೇ ಸಾಕು ಚಕ್ರವರ್ತಿ. ನನ್ನ ಪಾದಗಳಿಂದಳೆದ 3 ಹೆಜ್ಜೆ ಭೂಮಿಯಷ್ಟೇ ನನಗೆ ಸಾಕು. ಕೇಳಿದಿರಾ ಗುರುದೇವ? ಈ ಬಾಲಕ ಯಾವುದೋ ಮಹತ್ತರವಾದ ದಾನವನ್ನು ಕೇಳುತ್ತಾನೆ ಎಂದು ನೀವು ಹೆದರಿದ್ದೀರಿ. ಆದರೆ ಇವನು ತನ್ನ ಪುಟ್ಟ ಪಾದಗಳಿಂದ ಅಳೆಯುವ ಕೇವಲ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಿದ್ದಾನೆ. ಚಕ್ರವರ್ತಿ, ಇದರಲ್ಲಿ ಏನೋ ಮರ್ಮವಿದೆ. ನೀನು ಈ ದಾನವನ್ನು ಕೊಡಲು ಒಪ್ಪಬೇಡ. ಸಾಧ್ಯವಿಲ್ಲ ಗುರುದೇವ. ಒಮ್ಮೆ ವಾಗ್ದಾನ ಮಾಡಿ ನಾನು ಇಲ್ಲವೆನ್ನಲಾರೆ. ಇದು ನನ್ನ ದೃಢ ಸಂಕಲ್ಪ. ಎಲ್ಲಿ ಜಲಪಾತ್ರೆಯನ್ನು ಕೊಡಿ. ಬಾಲಕ, ನೀನು ಕೇಳಿದಂತೆ 3 ಹೆಜ್ಜೆ ಭೂಮಿಯನ್ನು ನಿನಗೆ ಧಾರೆ ಎರೆದು ಕೊಡುತ್ತಿದ್ದೇನೆ. ನೀರು ಬರುತ್ತಿಲ್ಲವಲ್ಲ? ಚಿಂತಿಸಬೇಡ ಚಕ್ರವರ್ತಿ, ನಾನು ನೀರು ಬರುವಂತೆ ಮಾಡುತ್ತೇನೆ. ಬಾಲಕ, ನಿನಗೆ ದಾನವನ್ನು ಕೊಟ್ಟಾನೆ. ಇನ್ನು ನಿನ್ನ ಪಾದಗಳಿಂದ ಅಳೆದು ಭೂಮಿಯನ್ನು ತೆಗೆದುಕೋ. ಆಗಲಿ ಬಲಿ ಚಕ್ರವರ್ತಿ. ಇಗೋ ನನ್ನ ಪಾದಗಳಿಂದ 3 ಹೆಜ್ಜೆ ಅಳೆಯುತ್ತೇನೆ.
ನನ್ನ ಒಂದು ಹೆಜ್ಜೆಯಿಂದ ನಿನ್ನ ಅಧೀನವಾದ ಮೇಲಿನ ಲೋಕಗಳನ್ನೆಲ್ಲ ಅಳೆದು ಬಿಟ್ಟೆ. ಬಲಿಚಕ್ರವರ್ತಿ, ಇನ್ನೊಂದು ಹೆಜ್ಜೆಯಿಂದ ಇಡೀ ಭೂಮಿಯನ್ನೇ ಅಳೆದು ಬಿಟ್ಟೆ. ಮತ್ತೊಂದು ಹೆಜ್ಜೆಯನ್ನಿಡಲು ನಿನ್ನ ಅಧೀನವಾದ ಭೂಮಿಯೇ ಇಲ್ಲವಲ್ಲ, ಈಗ ಏನು ಮಾಡಲಿ? ಹೌದು ಬಾಲಕ, ಈ ನಿನ್ನ ತ್ರಿವಿಕ್ರಮ ರೂಪದಿಂದ ನಿನ್ನ ಎರಡೇ ಹೆಜ್ಜೆಗಳಿಂದ ನನ್ನ ಅಧೀನವಾದ ಲೋಕಗಳನ್ನೆಲ್ಲ ಅಳೆದು ಬಿಟ್ಟೆ. ನಿನ್ನ ಮೂರನೆಯ ಹೆಜ್ಜೆಯನ್ನು ಈ ನನ್ನ ತಲೆಯ ಮೇಲೆ ಇಟ್ಟು ಬಿಡು. ಹಾಗೆ ಆಗಲಿ. ಶಿಷ್ಯರೇ, ಹೀಗೆ ಶ್ರೀಹರಿಯು ವಾಮನಾವತಾರ ತಾಳಿ ಬಲಿಚಕ್ರವರ್ತಿಯ ಬಳಿ 3 ಹೆಜ್ಜೆ ಭೂಮಿ ದಾನ ಬೇಡುವ ಮೂಲಕ ಸಕಲ ಲೋಕವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಅವನನ್ನು ಪಾತಾಳಕ್ಕೆ ಒತ್ತಿಬಿಟ್ಟ. ಆದರೆ ಸ್ವಭಾವತಃ ಬಲಿಯು ದುಷ್ಟನಾಗಿರಲಿಲ್ಲ. ಜೊತೆಗೆ ದಾನಶೀಲನಾದ ಅವನು ಧರ್ಮನಿಷ್ಠನಾಗಿದ್ದ. ಜೊತೆಗೆ ಶ್ರೀಹರಿಗೆ ತನ್ನ ಭಕ್ತ ಪ್ರಹ್ಲಾದನ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಆದ್ದರಿಂದಲೇ ಬಲಿಚಕ್ರವರ್ತಿ ತನ್ನ ಪರಿವಾರದೊಂದಿಗೆ ಪಾತಾಳದಲ್ಲಿದ್ದರೂ ಸುಖ ವೈಭವದಿಂದ ಇರುವಂತೆ ಶ್ರೀಹರಿ ಅನುಗ್ರಹಿಸಿದ್ದ. ಗುರುದೇವ, ದೇವರಾಜನಾದ ಇಂದ್ರನಿಗೆ ಮರಳಿ ಸ್ವರ್ಗದ ಅಧಿಪತ್ಯ ದೊರೆಯಿತೆ? ಖಂಡಿತ ದೊರೆಯಿತು. ಏಕೆಂದರೆ ದೇವತೆಗಳ ಮಾತೆ ಅದಿತಿ ಹಾಗೆಂದು ಶ್ರೀಹರಿಯನ್ನು ಕೇಳಿಕೊಂಡಿದ್ದಳಲ್ಲವೇ? ಆ ಕಾರಣದಿಂದಲೇ ಶ್ರೀಹರಿಯು ಅವಳ ಕೋರಿಕೆಯನ್ನು ಈಡೇರಿಸಲೆಂದೇ ವಾಮನಾವತಾರವನ್ನು ತಾಳಿದ. ಗುರುದೇವ, ಒಂದು ಸಂದೇಹ. ಈ ಅವತಾರದ ಗೊಡವೆ ಇಲ್ಲದೆ ಅಪಾರವಾದ ಮಹಿಮೆಯಿಂದಲೇ ಶ್ರೀಹರಿ ಬಲಿಯನ್ನು ನಿಗ್ರಹಿಸಬಹುದಾಗಿತ್ತಲ್ಲವೇ? ಹೌದು ಶಿಷ್ಯರೇ, ಶ್ರೀಹರಿಗೆ ಯಾವುದೂ ಅಸಾಧ್ಯವಲ್ಲ. ಆದರೆ ಶ್ರೀಹರಿಯ ಲೀಲೆಯೇ ಬೇರೆ. ಶತ್ರುವೇ ಆದರೂ ಧರ್ಮ, ಕರ್ಮ ಮತ್ತು ಪಾಪ ಪುಣ್ಯಗಳನ್ನು ಅನುಸರಿಸಿಯೇ ಅದಕ್ಕೆ ತಕ್ಕ ಫಲ ದೊರೆಯುವಂತೆ ನೋಡಿಕೊಳ್ಳುತ್ತಾನೆ. ಉದಾಹರಣೆಗೆ ಬಲಿ ಯಾಗದ ಮೂಲಕ ಪಡೆದ ಫಲದಿಂದ ಅಜೇಯತ್ವ ಪಡೆದಿದ್ದ. ಆದ್ದರಿಂದ ಶ್ರೀಹರಿಯು ಅವನನ್ನು ಯುದ್ಧದಲ್ಲಿ ಸೋಲಿಸಿ ಯಾಗದ ಫಲಕ್ಕೆ ಚ್ಯುತಿ ಉಂಟು ಮಾಡಲಿಲ್ಲ. ಆದರೆ ತನ್ನ ಮಹಾಶಕ್ತಿಯಿಂದ ಮಹತ್ತರ ರೂಪ ತಾಳಿ ಬಲಿ ಗಳಿಸಿದ್ದನ್ನೆಲ್ಲ ತನ್ನ ವಶಕ್ಕೆ ತೆಗೆದುಕೊಂಡು ಅದೆಲ್ಲ ಯಾರಿಗೆ ಸೇರಬೇಕು ಅವರಿಗೇ ಸೇರಿಸಿದ. ಗುರುದೇವ, ಕರುಣಾಮಯಿಯಾದ ಶ್ರೀಹರಿ ದೇವೇಂದ್ರನಿಗೆ ಮತ್ತೆ ಸ್ವರ್ಗಾಧಿಪತ್ಯವನ್ನು ಕೊಡಿಸಿಕೊಟ್ಟು ಅತಿಥಿ ಮಾತೆಗೆ ಕೊಟ್ಟ ಮಾತನ್ನು ಈಡೇರಿಸಿದ. ತನ್ನ ಮಕ್ಕಳು ಮತ್ತೆ ಸ್ವರ್ಗದಲ್ಲಿ ನೆಲೆಸಿದ್ದರಿಂದ ಅವಳಿಗೂ ಸಂತೋಷವಾಯಿತು. ಹೌದು, ಶ್ರೀಹರಿಯು ಎಲ್ಲ ಅವತಾರದಲ್ಲೂ ತನ್ನ ಶಕ್ತಿ ಮತ್ತು ಯುಕ್ತಿ ಎರಡನ್ನೂ ಸಮರ್ಥವಾಗಿ ಬಳಸಿದ್ದಾನೆ. ದುಷ್ಟರನ್ನು ನಿಗ್ರಹಿಸಿ ಭಕ್ತರನ್ನು ಕಾಪಾಡಿದ್ದ. ಲೋಕ ಕಲ್ಯಾಣಕ್ಕಾಗಿ ಶ್ರೀಹರಿ ಮುಂದೆ ಯಾವ ಅವತಾರವೆತ್ತಿದ? ಶ್ರೀಹರಿಯ ಮುಂದಿನ ಅವತಾರವೇ ಬಹಳ ಪ್ರಮುಖವಾದ ಪರಶುರಾಮನ ಅವತಾರ. ಆ ಪರಶುರಾಮ ಅಂತಿಂಥವನಲ್ಲ. 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ
ಕ್ಷತ್ರಿಯರ ಅಹಂಕಾರವನ್ನು ಅಡಗಿಸಿದವನು. ಗುರುದೇವ, ಶ್ರೀಹರಿಯ ಆ ಪರಶುರಾಮನ ಅವತಾರದ ಮಹಿಮೆಯನ್ನು ದಯಮಾಡಿ ತಿಳಿಸಿ. ಆಗಲಿ ಶಿಷ್ಯರೇ, ಖಂಡಿತ ತಿಳಿಸುತ್ತೇನೆ. ಶಿಷ್ಯರೇ, ಶ್ರೀಹರಿಯ ಪರಶುರಾಮನ ಅವತಾರದ ಮಹಿಮೆಯನ್ನು ಈಗ ಹೇಳುತ್ತೇನೆ, ಕೇಳಿ. ಪರಶುರಾಮ ಮಹಾ ತಪಸ್ವಿಗಳಾದ ಮಹರ್ಷಿ ಜಮದಗ್ನಿ ಮತ್ತು ರೇಣುಕಾದೇವಿಯರ ಕಿರಿಯ ಪುತ್ರನಾಗಿ ಅವತಾರ ಮಾಡಿದ. ಒಮ್ಮೆ ಪರಶುರಾಮ ಆಶ್ರಮದಲ್ಲಿರಲಿಲ್ಲ. ಆಗ ಮಹಾರಾಜನು, ಮಹಾಪರಾಕ್ರಮಿಯು, ಸಹಸ್ರ ತೋಳುಗಳುಳ್ಳವನೂ ಆದ ಕಾರ್ತವೀರ್ಯಾರ್ಜುನನು ಜಮದಗ್ನಿಯ ಆಶ್ರಮಕ್ಕೆ ತನ್ನ ಪರಿವಾರ ಸಮೇತರಾಗಿ ಬಂದ. ಜಮದಗ್ನಿ ಮಹರ್ಷಿಗಳು ಆತನಿಗೆ ಆತಿಥ್ಯ ನೀಡಿದರು. ತನ್ನ ಅಪಾರ ಸಂಖ್ಯೆಯ ಪರಿವಾರಕ್ಕೆ ಅಂತಹ ಸೊಗಸಾದ ಊಟೋಪಚಾರವನ್ನು ಕ್ಷಣ ಮಾತ್ರದಲ್ಲಿ ನೀಡಿದ್ದು ಹೇಗೆ ಎಂದು ಕಾರ್ತವೀರ್ಯಾರ್ಜುನನು ಜಮದಗ್ನಿಗೆ ಕೇಳಿದ. ಜಮದಗ್ನಿ ಮಹರ್ಷಿಗಳು ತಮ್ಮ ತಪಸ್ಸಿನ ಮಹಿಮೆಯಿಂದ ಅತಿಥಿ ಸತ್ಕಾರ ಮಾಡಿರಬೇಕಲ್ಲವೇ? ಇಲ್ಲ, ಜಮದಗ್ನಿ ಅತಿಥಿ ಸತ್ಕಾರಕ್ಕೆ ತನ್ನ ತಪೋಶಕ್ತಿಯನ್ನು ಬಳಸಲಿಲ್ಲ. ಅವರ ಬಳಿಯೇ ಇದ್ದ ಕಾಮಧೇನು ಎಲ್ಲ ಅತಿಥಿಗಳಿಗೆ ಆಹಾರ ಒದಗಿಸಿತು. ಅದನ್ನು ಕೇಳಿದ ಕಾರ್ತವೀರ್ಯನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿತು. ಅಂದರೆ ಆ ಕಾರ್ತವೀರ್ಯ ಜಮದಗ್ನಿಯ ಬಳಿ ಆ ಕಾಮಧೇನುವನ್ನು ತನಗೇ ಕೊಡುವಂತೆ ಕೇಳಿರಬೇಕು. ಹೌದು, ಕಾರ್ತವೀರ್ಯಾರ್ಜುನ ಕಾಮಧೇನುವನ್ನು ತನಗೆ ಕೊಡುವಂತೆ ಕೇಳಿದ. ಪೂಜ್ಯ ಮಹರ್ಷಿಗಳೇ, ಈ ಅರಣ್ಯದಲ್ಲಿ ಅಲೆದಾಡಿ ಹಸುವಿನಿಂದ ಬಳಲಿ ಬೆಂಡಾಗಿ ಬಂದಿದ್ದೆವು. ನೀವು ಕೃಪೆಯಿಟ್ಟು ನಮ್ಮೆಲ್ಲ ಪರಿವಾರಕ್ಕೂ ತೃಪ್ತಿಯಾಗುವಷ್ಟು ಪುಷ್ಕಳ ಭೋಜನವನ್ನು ನೀಡಿದ್ದಕ್ಕೆ ನನ್ನ ಅನಂತ ಪ್ರಣಾಮಗಳನ್ನು ಸ್ವೀಕರಿಸಿ. ಮಹಾರಾಜ, ಹಸಿದು ಬಂದವರಿಗೆ ಆಹಾರ ನೀಡುವುದು ಅತ್ಯಂತ ಶ್ರೇಷ್ಠವಾದ ಧರ್ಮ. ನಾನು ಆ ಧರ್ಮವನ್ನು ಪಾಲಿಸಿದ್ದೇನೆ ಅಷ್ಟೇ. ಅದರಲ್ಲಿ ಹೆಚ್ಚುಗಾರಿಕೆ ಏನು ಬಂತು? ಮುನೀಂದ್ರ, ಅಪಾರವಾದ ಸಂಖ್ಯೆ ನನ್ನ ಪರಿವಾರಕ್ಕೆ ಸುಖ ಭೋಜನವನ್ನು ನೀಡಲು ನಿಮ್ಮಿಂದ ಸಾಧ್ಯವಾದುದು ನಿಮ್ಮ ಬಳಿ ಇರುವ ಕಾಮಧೇನುವಿನಿಂದ ಎಂದು ತಿಳಿಯಿತು. ಅದು ನಿಜವೇ ಮುನೀಂದ್ರ? ಖಂಡಿತ ನಿಜ ಮಹಾರಾಜ. ಆ ಕಾಮಧೇನುವಿನಿಂದಲೇ ಅತಿಥಿ ಸತ್ಕಾರ ಸಾಧ್ಯವಾಯಿತು. ಮುನೀಂದ್ರ, ನಾನು ತಮ್ಮಲ್ಲೊಂದು ಮನವಿ ಮಾಡುತ್ತಿದ್ದೇನೆ. ಏನು ಮಹಾರಾಜ? ಇನ್ನೂ ಆಹಾರ ಬೇಕಿದ್ದರೆ ಕೇಳಿ. ನಮ್ಮ ಕಾಮಧೇನು ಖಂಡಿತವಾಗಿಯೂ ಅದನ್ನು ನಿಮಗೆ ಒದಗಿಸುತ್ತದೆ. ಮುನೀಂದ್ರ, ನಿಮ್ಮ ಕರುಣೆಗೆ ಸಾಟಿ ಇಲ್ಲ. ನೀವೇ ಭಕ್ತರ ಬೇಡಿದ್ದನ್ನು ಕೊಡುವ ಕಲ್ಪತರುವಿದ್ದಂತೆ. ನನಗೆ ನೀವು ಕಾಮಧೇನುವಿನಿಂದ ಆಹಾರ ಕೊಡಿಸುವುದರ ಬದಲು ಹೇಳಿ ಮಹಾರಾಜ, ಅದರ ಬದಲು ಏನು ಬೇಕು? ಹಿಂಜರಿಯದೆ ಕೇಳಿ. ಪೂಜ್ಯರೇ, ನೀವು ಆ ಕಾಮಧೇನುವನ್ನೇ ನಮಗೆ ನೀಡಿ. ನೀನು ಏನು ಕೇಳುತ್ತಿರುವೆಂಬ ಪರಿಜ್ಞಾನವಿದೆಯೇ? ನಿನ್ನ ಸ್ಥಾನಮಾನಗಳ ಅರಿವಿದೆಯೇ? ಕಾಮಧೇನುವನ್ನು ನಾನು ನಿನಗೆ ಕೊಡಬೇಕು? ಹೌದು ಮುನೀಂದ್ರ, ನಿಮ್ಮಂಥ ಉದಾರಿಗಳಾದ ತಪಸ್ವಿಗಳು ಕೊಡಲಾಗದ ಯಾವ ವಸ್ತುವೂ ಇಲ್ಲ. ದದೀಚಿ ಮುನಿಯು ದೇವತೆಗಳಿಗೆ ತನ್ನ ಅಸ್ಥಿಯನ್ನೇ ದಾನ ನೀಡಿದ. ಮಹಾ ತಪಸ್ವಿಗಳಾದ ನೀವು ಮಹಿಮಾವಂತರು. ನೀವು ಒಂದು ಕಾಮಧೇನುವಿನ ಬದಲು ಕಾಮಧೇನುಗಳ ಹಿಂಡನ್ನೇ ಸೃಷ್ಟಿಸಬಲ್ಲಿರಿ. ಮಹಾರಾಜ, ನೀನು ನಿನ್ನ ಮಿತಿಯನ್ನು ಮೀರಿ ಮಾತನಾಡುತ್ತಿರುವೆ. ಬ್ರಾಹ್ಮಣನಾದ ನಾನು ಕ್ಷತ್ರಿಯನಾದ ನಿನಗೆ ದಾನವನ್ನು ಹೇಗೆ ತಾನೇ ಕೊಡಬಲ್ಲೆ? ಅಲ್ಲದೆ ಈ ಕಾಮಧೇನು ಸಾಮಾನ್ಯವಾದ ಹಸು ಎಂದುಕೊಂಡಿಯಾ?
ಇದನ್ನು ಶ್ರೀಹರಿಯು ಬ್ರಹ್ಮನಿಗೆ ನೀಡಿದ ಹಸು. ಇದನ್ನು ಬ್ರಹ್ಮನು ಭೃಗುವಿಗೆ ನೀಡಿದ. ಭೃಗುವು ಇದನ್ನು ನನಗೆ ನೀಡಿದ. ಇದು 3 ಲೋಕದಲ್ಲಿಯೂ ದುರ್ಲಭವಾದದ್ದು. ಇದನ್ನು ನಾನು ಹೇಗೆ ತಾನೇ ಸೃಷ್ಟಿಸಬಲ್ಲೆ? ನಿನ್ನ ಪ್ರಶಂಸೆಯ ಮಾತುಗಳಿಗೆ ಮರಳಾಗುವ ಮೂಢನಲ್ಲ ನಾನು. ನೀನು ಈ ಕಾಮಧೇನುವನ್ನು ಕೇಳಿದ್ದೆ ತಪ್ಪು. ಮುನೀಂದ್ರ, ನಾನು ರಾಜ. ಜಗತ್ತಿನ ಶ್ರೇಷ್ಠ ವಸ್ತುಗಳನ್ನೆಲ್ಲ ಪಡೆಯುವ ಅಧಿಕಾರ ನನಗಿದೆ. ನಾನು ಬಯಸಿದ್ದನ್ನು ನಾನು ಕೇಳಿದರೇನು ತಪ್ಪು? ಕಾಮಧೇನು ನನ್ನ ಬಳಿ ಇದ್ದರೆ ಅದರ ಉಪಯೋಗ ಅಪಾರ. ರಾಜನೆಂಬ ಅಹಂಕಾರದಿಂದ ಮಾತನಾಡುತ್ತಿರುವೆ ನೀನು. ನಾನು ಕೆರಳಿದರೆ ಈ ಕ್ಷಣ ಮಾತ್ರದಲ್ಲಿ ನಿನ್ನನ್ನು ಸುಟ್ಟು ಬೂದಿ ಮಾಡಬಲ್ಲೆ. ಆದರೆ ನೀನು ಅತಿಥಿ ಎಂಬ ಕಾರಣದಿಂದ ನಾನು ಸಹಿಸಿಕೊಂಡೆ. ಈ ಕ್ಷಣದಲ್ಲಿ ನೀನು ಇಲ್ಲಿಂದ ಹೊರಟು ಹೋಗು. ನನ್ನ ಕೋಪವನ್ನು ಕೆರಳಿಸಬೇಡ. ಎಲೈ ಮುನಿಯೇ, ನೀನು ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿರುವೆ. ಒಳ್ಳೆಯ ಮಾತಿನಲ್ಲಿ ನಾನು ಕೇಳಿದ್ದನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ನನ್ನ ಸೈನಿಕರಿಗೆ ಆಜ್ಞಾಪಿಸಿ ಆ ಕಾಮಧೇನುವನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಹೋಗುವೆ. ಎಲ್ಲವ ಮೂರ್ಖ! ಕಾಮಧೇನುವನ್ನು ಬಲಾತ್ಕಾರವಾಗಿ ಸೆಳೆದೊಯ್ಯುವಷ್ಟು ಸೌಖ್ಯ ನಿನಗೆ. ಗುರುಗಳೇ, ರಾಜನಾದ ಕಾರ್ತ್ಯವೀರ್ಯಾರ್ಜುನ ತನ್ನ ಸೇನಾಬಲದಿಂದ ಕಾಮಧೇನುವನ್ನು ಎಳೆದುಕೊಂಡು ಹೋದನೆ. ಕಾಮಧೇನುವಿಗಾಗಿ ಅಲ್ಲಿ ಘೋರ ಕದನವೇ ನಡೆಯಿತು. ಶಿಷ್ಯೋತ್ತಮರೇ, ಅಲ್ಲಿ ಏನಾಯಿತು ಗೊತ್ತೇ? ತಾನು ಕಾರ್ತವೀರ್ಯಾರ್ಜುನನ ಜೊತೆಗೆ ಹೋಗುವುದಿಲ್ಲವೆಂದು ಸ್ವತಃ ಕಾಮಧೇನುವೆ ಮುನಿಗಳ ಬಳಿ ಕೇಳಿಕೊಂಡಿತು. ಕೂಡಲೇ ಕಾರ್ತವೀರ್ಯನ ಸೈನ್ಯವನ್ನು ಸಮರ್ಥವಾಗಿ ಎದುರಿಸಬಲ್ಲಂತಹ ಮಹಾಸೈನ್ಯವೊಂದನ್ನು ಸೃಷ್ಟಿಸಿತು. ಯುದ್ಧ ಆರಂಭವಾಯಿತು. ಆದರೆ ಕಾರ್ತವೀರ್ಯನ ಸೈನ್ಯವೆಲ್ಲ ಕಾಮಧೇನು ಸೃಷ್ಟಿಸಿದ ಕೋಟಿ ಕೋಟಿ ಸಂಖ್ಯೆಯ ಯೋಧರಿಂದ ನಾಶವಾಯಿತು. ಗುರುಗಳೇ, ಹಾಗಾದರೆ ಸೋತ ಕಾರ್ತವೀರ್ಯಾರ್ಜುನ ಕಾಮಧೇನುವಿನ ಆಸೆಯನ್ನು ಬಿಟ್ಟು ಹೊರಟು ಹೋದನೆ? ಇಲ್ಲ. ಹಾಗೇನಾದರೂ ಆಗಿದ್ದರೆ ಮುಂದಿನ ಘೋರ ಅನಾಹುತಗಳು ನಡೆಯುತ್ತಿರಲಿಲ್ಲ. ಸೋತ ನಂತರ ಕಾರ್ತವೀರ್ಯಾರ್ಜುನನಿಗೆ ಕಾಮಧೇನುವನ್ನು ಪಡೆಯಲೇಬೇಕೆಂಬ ಹಠ ಮೂಡಿತು. ಜೊತೆಗೆ ಜಮದಗ್ನಿ ಮಹರ್ಷಿಗಳ ಮೇಲೆ ಕ್ರೋಧವೂ ಹೆಚ್ಚಾಯಿತು. ಅನೇಕ ಶಸ್ತ್ರಾಸ್ತ್ರಗಳಿಂದ ಕಾರ್ತವೀರ್ಯ ಜಮದಗ್ನಿಯ ನಡುವಿನ ಯುದ್ಧ ಭೀಕರವಾಗಿ ನಡೆಯಿತು.